ಏನು ಮಾಡೋಣ? ಸ್ಕೂಲ್ ಚೇಂಜ್ ಮಾಡೋಣ, ಮನೆನೇ ಚೇಂಜ್ ಮಾಡೋಣ? ಹಬ್ಬು ತೋರಿಸು. ಈಗ ಹುಡುಗಿನ ನೋಡ್ದ ಬಂದೆ ಇದನ್ನ 100% ಸ್ವಂತ ಮನೆ ಅಂತ ಬಂದು ಸೇರ್ಕೊಂಡ್ರು ಇರೋಕ್ಕಾಗೋತೋ ಇಲ್ವೋ ಅನ್ನೋ ಥರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗಿ ಇನ್ನೊಂದು 2-3 ದಿನ ಆಗಿಲ್ಲ ಅಷ್ಟೇ. ಆಲ್ರೆಡಿ 3 ಡೇಸ್ ಲೀವ್ ಸಿಕ್ಕಿದೆ. ಶನಿವಾರ, ಭಾನುವಾರ, ಸೋಮವಾರ. ಸರಿ, ಸ್ಕೂಲ್ಗೆ ಹೋಗಿದ್ದು ಗೊತ್ತಾಗೋದಿಲ್ಲ, ಅವರು ಬಂದಿದ್ದು ಗೊತ್ತಾಗಲಿಲ್ಲ. ಯಾವಾಗಲೂ ಮನೇಲೇ ಇರ್ತಾರೇನೋ ಅನ್ನೋ ಥರ ಅನಿಸ್ಬಿಡುತ್ತೆ. ಅದಕ್ಕೆ ರಜಾ, ಇದಕ್ಕೆ ರಜಾ, ಅದಕ್ಕೆ ಸ್ಕೂಲ್ ಇಲ್ಲ, ಇದಕ್ಕೆ ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಇರೋ ಥರ ಫೀಲ್ ಅನಿಸುತ್ತೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಏನು ಮಾಡೋಣ ಅಂತಂದರೆ ಅಮ್ಮ ಈ ಥರ ಬಿಳಿ ಬದನೆಕಾಯಿ ಕೊಟ್ಟಿದ್ರು. ಸೊ ನನಗೆ ಈ ಥರ ಬದನೆಕಾಯಿ ಇದ್ದರೆ ನೆನಪಾಗೋದು ಫಸ್ಟ್ ಬಂದು ಬದನೆಕಾಯಿ ಎಣ್ಗಾಯಿ ಜೊತೆಗೆ ಅಕ್ಕಿ ರೊಟ್ಟಿ. ಇಂಥ ಕಾಂಬಿನೇಷನ್ ಗೊತ್ತಾ? ಸೊ ಆನಂದವಾಗಿರುತ್ತೆ. ಸರಿ, ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇವಾಗ ರೂಮ್ ಅದೆಲ್ಲ ಪ್ರಗತಿಗೆ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಟಿರೋದಲ್ವಾ. ಸೊ ಯಾವುದೂ ಕ್ಲೀನ್ ಮಾಡಲ್ಲ, ಆ ರೂಮ್ನ ಮಾತ್ರ ಯಾವಾಗ್ಲೂ ಕೊಯ್ಯ ಅಂತ ಕ್ಲೀನ್ ಮಾಡ್ತಾ ಇರೋದು. ನನ್ನ ಮಗ ಅಂತೂ ಇವತ್ತು ಯಾಕೋ ಬೆಳಗ್ಗೆಯಿಂದ ಓ ಅಂತ ಸೌಂಡ್ ಮಾಡ್ತಾ ಇದ್ದಾನೆ. ಏನೋ ಒಂದೇ ಸಮ ಹೇಳ್ತಾ ಇದ್ದ. ಅದಕ್ಕೆ ಇಲ್ಲಿ ಮಲಗಿದ್ದಾನೆ. ಸಿಕ್ಕಾಪಟ್ಟೆ ಗಲಾಟೆ ರಂಪ ಮಾಡ್ತಾ ಇದ್ದಾನೆ. ಹೆಂಗೋ ಗೊತ್ತಿಲ್ಲ, ರಚ್ಚೆ ಮಾಡ್ತಾನೆ. ಸರಿ, ಅವನಿಗೆ ಹಾಲು ಕೊಟ್ಟೆ. ಹಾಲು ಕೊಡಿದ್ಬಿಟ್ಟು ಟಿ ವಿ ನೋಡ್ತಾ ಇದ್ದೇನೆ. ನಿನ್ನ ರೂಮು ಅಥವಾ ನಿನ್ನ ಜವಾಬ್ದಾರಿ ಅಂತ ಹೇಳಿದಾಗ ಮಾತ್ರ ಪ್ರಗತಿಗೆ ಅಲ್ಲೊಂದಿಷ್ಟು ಏನೋ ಒಂದಿಷ್ಟು ಲೆಕ್ಚರ್ ಕೊಟ್ಟಿರ್ತೀವಿ, ಹೀಗೆ ಇಟ್ಕೋಬೇಕು, ಹಾಗೆ ಇಟ್ಕೋಬೇಕು ಅಂತ. ಆಗ ಒಂದು ವಾರ ಕಂಟಿನ್ಯೂಸ್ ಆಗಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿನ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ನೀರಲ್ಲಿ ಇಟ್ಟರೆ ಕಪ್ಪಾಗಲ್ಲ, ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಅದಕ್ಕೆ ಎಣ್ಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ, ಚಕ್ಕೆ, ಕಡಲೆಪಪ್ಪು, ಗಸಗಸೆ, ಹಾಗೆ ಒಂದಿಷ್ಟು ಸಾಂಬಾರ್ ಪುಡಿಯನ್ನು ಹಾಕ್ಬಿಟ್ಟು ಮಸಾಲೆಯನ್ನು ರುಬ್ಬಿದ್ದೀನಿ. ಒಗ್ಗರಣೆಗೆ 1-2 ಲವಂಗ, ಎಣ್ಣೆ ಜೊತೆಗೆ ಬದನೆಕಾಯಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿದಾದರೆ ಆ ಒಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇಲ್ಲಿ ಮಸಾಲೆಯನ್ನು ರುಬ್ಬಿದ್ದೀನಿ. ಸೇಮ್ ನೀವು ಮಟನ್ ಸಾಂಬಾರಿಗೆ ಹೇಗೆ ರುಬ್ತೀವೋ ಹಾಗೇ. ಲಿಸ್ಟ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂತಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇದನ್ನು ನಾವು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಲ್ವ, ಮಸಾಲೆಯನ್ನು ಹಾಕ್ಬಿಟ್ಟು 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ರೊಟ್ಟಿಗೆಲ್ಲ ಕಳಿಸ್ಕೊಂಡು ರೆಡಿ ಮಾಡಿಕೊಂಡೆ. ಅಂದರೆ ಅದು 1 ವಿಷಿಲ್ ಬರೋಷ್ಟರೊಳಗೆ ಇಲ್ಲಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಇವತ್ತು ಅವ್ರು ಡ್ಯಾಡಿ ಫ್ರೀ ಇದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ರು. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮ್ಮ ಟೆನ್ಷನ್ ಇದೆ ಅಲ್ವಾ. ಸೊ ರೆಡಿ ಆಯಿತು ರೊಟ್ಟಿ ಮತ್ತು ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ. ನನ್ನ ಮಗ ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಇನ್ನೂ ಮಾಡ್ತಾ ಇದ್ದೀನಿ. ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಮುಗಿಸ್ಕೊತಾ ಇದ್ದಾನೆ. ನನ್ನ ಮಗನಿಗೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅಬ್ಬಾ, ಸಖತ್ತು ಟೇಸ್ಟಿಯಾಗಿ ಚೆನ್ನಾಗಾಗಿದ್ದು. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಆದರೆ ಬಿಳಿ ಬದನೆಕಾಯಲ್ಲೇ ಆದಷ್ಟು ಟ್ರೈ ಮಾಡಿ. ಇದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಆಗಿತ್ತು, ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೆ. ಪ್ರತಿ ಸಲ ಮನೆ ಕ್ಲೀನ್ ಮಾಡಬೇಕಾದ್ರೆ ಅಥವಾ ಮಕ್ಕಳನ್ನ ಮೇಂಟೈನ್ ಮಾಡಬೇಕಾದ್ರೆ ನಾನು ಎಲ್ಲ ಹೆಣ್ಮಕ್ಳನ್ನ ನೆನೆಸ್ಕೊತಾ ಇರ್ತೀನಿ. ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅದರಲ್ಲಂತೂ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಇನ್ನೆಷ್ಟು ಕಷ್ಟ ಆಗ್ಬೋದು ಅಂತ. ಸೊ ಫ್ರೆಂಡ್ಸ್, ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ, ರೆಡಿ ಆದ್ವಿ, ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಪ್ರೀತಮ್ನ ಕೂಡ ರೆಡಿ ಮಾಡಿದೆ. ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಸರಿ 2 ವರ್ಷದ ಮೇಲೆ ಆಗೋಗಿದೆ. ಇನ್ಮೇಲೆ ಎಲ್ಲಾದರೂ ಅಲ್ಲಿ ಇಲ್ಲಿ ಕೇಳ್ತಾರೆ. ಸರಿ, ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಹಾಗೆ ನಾನು ನಿಮಗೆ ಲಾಸ್ಟ್ ಒಂದ್ಸರಿ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರೀತಮ್ಗೆ ಲವ್ ಲ್ಯಾಪ್ ಅವರ ಸುಪ್ರೀಂ ಪ್ಯಾಂಟ್ಸ್ ಈ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನ ಮತ್ತೆ ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ. ಸೊ ಖಂಡಿತ ನೀವು ಅಂದ್ರೆ ಚಿಕ್ಕ ಪಾಪುಗೆ ಅಥವಾ ನಾವಿನ್ನು ಫಸ್ಟ್ ಬೇಬಿ, ನಮ್ಗೆ ಗೊತ್ತಿಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಹೇಗೆ ಮಾಡಬೇಕು ಅಂತ ಅಂದ್ರೆ ಈ ಒಂದು ಪಾಯಿಂಟ್ಸ್ ಅನ್ನ ನೀವು ಇಟ್ಕೊಂಡು ಡೈಪರ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಖಂಡಿತ ಈ ಒಂದು ಪ್ಯಾಂಟ್ಸ್ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಕಂಫರ್ಟಬಲ್ ಆಗಿದೆ, ಸೇಮ್ ಬಟ್ಟೆ ತರಾನೇ, ಅಷ್ಟು ಸಾಫ್ಟ್ ಆಗಿದೆ. ಹಾಗಾಗಿ ಈ ಪ್ರಾಡಕ್ಟ್ ನನಗೆ ಬೆಸ್ಟ್ ಅನಿಸ್ತು. ನಿಮಗೆ ಹೊಸ ನ್ಯೂ ಬಾರ್ನ್ ಬೇಬಿ ಇದೆ ಅಂತ ಅಂದ್ರೆ ಖಂಡಿತ ನೀವು ಈ ಒಂದು ಪ್ರಾಡಕ್ಟಿಗೆ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಬಳಸ್ತಾ ಇರೋದು ಲವ್ ಲ್ಯಾಪ್ ಸುಪ್ರೀಂ ಪ್ಯಾಂಟನ್ನು. ನೀವೇನಾದರೂ ಮಗು ಇದೆ ಮನೆಯಲ್ಲಿ, ಒಳ್ಳೆ ಡೈಪರ್ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಬಹುದು. ಯಾಕೆ ಅಂತ ಅಂದರೆ ಇದರಲ್ಲಿ ಅಪ್ ಟು 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ ಪ್ರೊಟೆಕ್ಷನನ್ನು ಕೊಡುತ್ತೆ. ಅಲೋವೆರಾ ಲೋಷನ್ ಇರೋದ್ರಿಂದ ಮಗುವಿನ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆ ಅಲ್ಟ್ರಾ ಸಾಫ್ಟ್ ಕಾಟನ್ ಮಟೀರಿಯಲ್ ಥರನೇ ಇರುತ್ತೆ. ಫ್ಲೆಕ್ಸಿಬಲ್ ಆಗಿರುವಂಥ ಎಲಾಸ್ಟಿಕ್ ವೇಸ್ಟ್ ಬ್ಯಾಂಡ್ ಕೊಟ್ಟಿರ್ತಾರೆ. ಇದರಿಂದ ಮಗುಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಮಗು ಸುತ್ತ ಇದಕ್ಕೆ ಕಂಫರ್ಟ್ ಆಗಲಿ 360 ಡಿಗ್ರಿ ಫಿಟ್ ಕೊಟ್ಟಿರ್ತಾರೆ. ಹಾಗಾಗಿ ಮಗುಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ.
ಬ್ರೀತೆಬಲ್ PE ಬ್ಯಾಕ್ ಶೀಟ್ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿ ಡ್ರೈನೆಸ್ಸನ್ನು ಕೊಡೋದಕ್ಕೆ. ಅದಕ್ಕೆ ಒಂದು ಟೆಸ್ಟನ್ನು ಮಾಡ್ತಾ ಇರೋದು. ಒಂದು ಗ್ಲಾಸ್ ಫುಲ್ಲಷ್ಟು ನಾನು ಬ್ಲೂ ವಾಟರನ್ನು ಹಾಕಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ಅಷ್ಟು ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗೆ ನಾನು ಒಂದು ಟಿಶ್ಯೂ ಪೇಪರಿಂದ ಇದನ್ನು ಟೆಸ್ಟ್ ಮಾಡಿ ನೋಡಿದಾಗ ಟಿಶ್ಯೂ ಪೇಪರಲ್ಲಿ ನೀರಿನ ಮಾರ್ಕ್ ಉಳಿಯೋದಿಲ್ಲ. ಸೊ ಕಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಜೆಲ್ ಫಾರ್ಮಲ್ಲಿ ಕನ್ವರ್ಟ್ ಆಗಿರುತ್ತೆ. ಸ್ಕ್ವೀಸ್ ಮಾಡಿದ್ರೆ 1 ಡ್ರಾಪ್ ಕೂಡ ಲೀಕ್ ಆಗಿಲ್ಲ. ಸೊ ಇದು ಇದ್ದರೆ ನಮಗೆ ಆದಷ್ಟು ನ್ಯೂ ಬಾರ್ನ್ ಬೇಬಿಗೆ ಇದನ್ನೇ ನಾವು ನೋಡ್ತಾ ಇರ್ತೀವಿ. ಇದರಲ್ಲಿ 10 ಮಿಲಿಯನ್ ಅಷ್ಟು ಬ್ರೀತೆಬಲ್ ಪೋರ್ಸ್ ಇರೋದ್ರಿಂದ ಮಗು ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ರ್ಯಾಷಸ್ ಆಗೋದಿಲ್ಲ. ಹಾಗಾಗಿ 12 ಅವರ್ಸ್ ಅದು ಪ್ರೊಟೆಕ್ಷನನ್ನು ಕೊಡುತ್ತೆ. ಸುತ್ತಾನು ಎಲಾಸ್ಟಿಕ್ ಇರೋದ್ರಿಂದ ಮಗು ಸ್ಕಿನ್ ಟೈಟ್ ಆಗಿ ಅಥವಾ ರ್ಯಾಷಸ್ ಆಗೋದಾಗಲಿ ಸ್ಕಿನ್ ಕಪ್ಪಾಗೋದಾಗಲಿ ಆಗೋದಿಲ್ಲ. ಸೊ ಇದಂತೂ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು. ಇದರಲ್ಲಿ ಸೈಜ್ ಅವೈಲಬಲ್ ಇರುತ್ತೆ, ನ್ಯೂ ಬಾರ್ನಿಂದನೂ ಮೀಡಿಯಮ್, ಲಾರ್ಜ್ ಆ ಥರ ನಿಮಗೆ ಮಗುವಿಗೆ ಸೈಜ್ಗೆ ತಕ್ಕನಾಗಿ ನೀವು ತೊಗೊಳ್ಬಹುದು. ಸೊ ಪ್ರೀತಮ್ಗೆ ಇದರಿಂದ ತುಂಬ ಕಂಫರ್ಟಬಲ್ ಫೀಲ್ ಆಗ್ತಾನೆ. ಹಾಗೆ ಬ್ಲೂ ಇಂಡಿಕೇಟರ್ ಆದಾಗ ಡೈಪರ್ ಫುಲ್ ಆಗಿದೆ ಅಂತ, ಎಲ್ಲೋ ಇಂಡಿಕೇಟರ್ ಇದೆ ಅಂತಂದರೆ ಹೊಸ ಡೈಪರ್. ಸೊ ಡಿಸ್ಪೋಸಬಲ್ ಮಾಡೋದಕ್ಕೆ ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಒಂದು ಬ್ಲೂ ಕಲರ್ ಸ್ಟ್ರಿಪ್ಸನ್ನು ಕೊಟ್ಟಿರ್ತಾರೆ. ಯೂಸ್ ಮಾಡಿದ್ಮೇಲೆ ಅದನ್ನು ರೋಲ್ ಮಾಡಿಬಿಟ್ಟು ಸ್ಟ್ರಿಪ್ಸನ್ನು ಓಪನ್ ಮಾಡಿ ಅದನ್ನು ಅಂಟಿಸ್ಬಿಟ್ಟು ನೀವು ಈಸಿಯಾಗಿ ಡಿಸ್ಪೋಸ್ ಮಾಡಬಹುದು. ಸೊ ಇದಿಷ್ಟೆಲ್ಲ ಇರೋದ್ರಿಂದ ಮಕ್ಕಳಿಗೆ ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಆ ಲಿಂಕ್ ಮುಖಾಂತರ ತೊಗೊಳ್ಬಹುದು. ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಬ್ಲೂ ಕಲರ್ ಹಾಕ್ಬೇಕಾಗಿತ್ತು. ತುಂಬಾ ದಿನ ಆಗಿತ್ತಲ್ಲ, ಹಂಗೆ ಇಟ್ಟಿದ್ದೆ, ನೋಡಿಲ್ಲ ಅಂತ ಆಗ್ತದೆ, ಮ್ಯಾಚೇ ಆಗ್ತಾ ಇಲ್ಲ. ಪ್ರೀತು ಒಂದೇ ಕೈ ಬೀಸ್ಕೊಂಡು ಓಡ್ತಾನೆ. ಯಾವ ಪ್ರೀತಿ ಓಡ್ತೀಯಾ? ಅಲ್ಲಿ ನೋಡ್ಕೊಂಡು ಅಲ್ಲಿಂದ ನಮ್ಮನೆ ಹತ್ರನೇ ಇರುವಂಥ ಬೆಂಗಳೂರು 1ಗೆ ಹೋದ್ವಿ. ಆಧಾರ್ ಕಾರ್ಡ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು. ಎಲ್ಲ ಹಬ್ಬು ತೋರಿಸು. ಹಾಂ, ಹಬ್ಬು ಆಯಿತು. ಹಬ್ಬು ಆಗ್ಬಿಟ್ಟಿದೆ, ಬಿದ್ದುಬಿಟ್ಟ. ಅವಾಗ್ಲಿಂದ ಕುತ್ಕೊಂಡು ಅದನ್ನೇ ನೋಡ್ಕೊಳ್ತಾನೆ, ನಿಂತ್ಕೊಳ್ತಾನೆ, ಮತ್ತೆ ನೋಡ್ತಾನೆ, ಅದನ್ನೇ ಇದು ಮಾಡ್ತಾನೆ. ಪಾಪ ಒಂದೇ ಒಂದು ಸುಮ್ಮನೆ ಹಿಂಗೆ ಬಿದ್ದ ಅಷ್ಟೇ ಗಾಯ ಆಗಿಬಿಟ್ಟಿದೆ. ಪ್ರೀತು ನೋ, ಅಬ್ಬು ಅಬ್ಬು. ಮಗ ಬೆಂಗಳೂರು 1ಗೆ ಬಂದುಬಿಟ್ಟು ಇಲ್ಲಿರೋ ಪೇಪರು ಕಸ ಎಲ್ಲ ಆಯ್ದುಬಿಟ್ಟು ಈ ಕಡೆ ಎಸಿತಾವ್ನಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ BBMPಗೆ ಸೇರಿಸ್ಬಿಡು, ಎಲ್ಲ ಬೆಂಗಳೂರನ್ನು ಸ್ವಚ್ಛ ಮಾಡ್ಕೊಂಡು ಬರ್ತಾನೆ ಪ್ರೀತಮ್ ಅಂತ. ನನ್ನ ಪ್ರೀತಮ್ಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಂದ್ರೆ ಇಷ್ಟ. ಅವ್ನು ಮಾತಾಡಿಸ್ತಾ ಇಲ್ಲ. ಯಾರನ್ನ ಮಕ್ಕಳು ಸಿಕ್ಕಿದ್ರೆ ಸಾಕು, ಇವನೇ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗ್ತಾನೆ. ಪಾಪ ಅವ್ನು ಮಾತಾಡಲಿಲ್ಲ, ವಾಪಸ್ ಬರ್ತಾ ಅವನೇ. ಈಗ ಹುಡುಗಿನ ನೋಡ್ದ, ಸ್ಮೈಲ್ ಮಾಡ್ಕೊಂಬರ್ತಾ ಅವನಷ್ಟೇ. ಆ ಹುಡುಗಿನ ಮಾತಾಡ್ಸ್ಲಿಲ್ವೇ? ಛೇ ಪ್ರೀತು, ಯಾರು ಮಾತಾಡ್ಸ್ಲಿಲ್ವಾ ನಿನ್ನ? ಹೋಗ್ಲಿ ಬಿಡು. ಓ, ಯಾರು ಮಾತಾಡ್ಸ್ಲಿಲ್ವಾ? ಯಾರು ಮಾತಾಡ್ಸ್ಲಿಲ್ವಂತ ಅಯ್ಯೋ ಅಂತಾನೆ. ಸುಮಾರು 1.5 ಗಂಟೆ ವೆಯ್ಟ್ ಮಾಡಿದ್ಮೇಲೆ ಪ್ರೀತಮ್ಗೆ ತುಂಬಾ ಅಲ್ಲಿ ಇರೋದಕ್ಕೆ ಆಗದಲ್ಲೇ ಇರೋಷ್ಟು ಬೋರ್ ಆಗೋಯ್ತು. ಹೊರಡಬೇಕು ಅಂತ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸರಿ ಫೋಟೋ ತೆಗಿಸ್ಬೇಕಂತಲ್ಲೇ ಕೂರಿಸಿದ್ರೆ ಅವ್ನ ತರಲೆ ಒಂದಿಷ್ಟಲ್ಲ, ಸುಮ್ಮನೆ ಕೂತ್ಕೊಂಡಾನೆ ಎಲ್ಲ. ಈ ಮಕ್ಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಹೈಪರ್ ಆ್ಯಕ್ಟಿವ್ ಯಾಕೆ ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಅಷ್ಟು ಎಲ್ಲ ಮುಟ್ಟೋದು, ಅದು ಮಾಡೋದು, ಇದು ಮಾಡೋದು, ಡ್ಯಾಡಿ 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 ಅಂತ ಕರೀತಾ ಇರೋದು. ಸೊ ಒಂಥರ 1.5 hour ಅವ್ನ ಅಲ್ಲಿ ಇರಿಸ್ಕೊಳ್ಳೋ ಅಷ್ಟರೊಳಗೆ ಸಾಕಾಗೋಯ್ತು. ಆಮೇಲೆ ಇನ್ನೊಂದೇನಂತಂದರೆ ಈ ನಡುವೆ ಅವನ ಆಟ, ಅವನ ರಿಯಾಕ್ಷನ್ನು, ಎಕ್ಸ್ಪ್ರೆಷನ್ ತುಂಬ ಒಂಥರ ಟೈಮ್ ಪಾಸ್ ಅಂತ ಅನಿಸುತ್ತೆ, ಖುಷಿ ಕೊಡುತ್ತೆ.
ಸಖತ್ತು ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಫೋಟೋ ತೆಗಿಯೋ ಟೈಮಲ್ಲಿ. ನೋಡಿ ಅದನ್ನ ನೋಡಿದ್ರೆ ನನಗೆ ಇವಾಗಲೇ ನಗು ಬರ್ತಾ ಇದೆ. ಆ ಥರ ಆ್ಯಕ್ಟಿಂಗ್ ಮಾಡ್ದೆ. ಫೋಟೋ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಓಕೆ ಕರ್ಕೊಂಡು ಹೋಗಿ ಅಂತ ಕಳಿಸ್ಬಿಟ್ರು. ಆಮೇಲೆ ಅಲ್ಲಿ ಹೋಗಿ ತಕ್ಷಣ ಬಿದ್ದು ಸ್ವಲ್ಪ ಕಾಲು ಗಾಯ ಆಯಿತು. ಅದನ್ನೊಂದಿಷ್ಟು ಜನಕ್ಕೆ ಎಲ್ಲರಿಗೂ ಹೋಗಿ ಹಬ್ಬು ಆಗಿದೆ ಅಂತ ತೋರಿಸ್ಕೊಂಡು ಬಂದ. ಇನ್ನೇನು ಟೈಮ್ ಆಗಿತ್ತು ಪ್ರಗತಿನ ಕರ್ಕೊಂಡು ಬರೋದಕ್ಕೆ. ಆನ್ ದ ವೇ ನಮ್ಮ ಮನೆ ಹಿಂಗೇನೆ ಹತ್ರನೇ. ಸರಿ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಕಬ್ಬಿನ ಜ್ಯೂಸು ಕುಡಿದ್ಬಿಟ್ಟು ಪ್ರಗತಿ ಬಂದ ತಕ್ಷಣ ಓಡೋಣ ಅಂತ. ಸೊ ಪ್ರಗತಿ ಬರೋ ಟೈಮ್ಗೆ ನಾವು ಸದ್ಯಕ್ಕೆ ಕಾರಲ್ಲಿ ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೇದಾಯ್ತು ಅಂತ ಜೋರ್ ಮಳೆ ಸ್ಟಾರ್ಟ್ ಆಗೋದು. ಅಕ್ಕ ಹತ್ರ ಕರ್ಕೊಂಬ ಬರ್ತಾನಂತೆ. ಅಯ್ಯಯ್ಯೋ ಅಕ್ಕನ್ ಮಿಸ್ ಮಾಡ್ಕೊಂಡ್ಯಾ? ಇಟ್ಕೊಂಡಿಲ್ಲ ಪ್ರಗತಿ. ಅಕ್ಕನ್ ಮಿಸ್ ಮಾಡ್ಕೊಂಡ್ಯಾ ಪ್ರೀತು? ಅಕ್ಕನ್ ಮಿಸ್ ಮಾಡ್ಕೊಂಡ್ಯಾ? ಏ ಅಕ್ಕ ಸ್ನಾನ ಮಾಡಿದ್ದಿಲ್ಲ ಅಂತೀನಿ ಬಾ. ಹಣ್ಣು ವಾಶ್ ಮಾಡಿ ಕೊಡ್ತಿದ್ವಿ. ಇವತ್ತು ನೇರಳೆ ಹಣ್ಣು ತಗೊಂಡು ಬಂದಿದ್ರ. ಅದಕ್ಕೆ ಇವನ್ನ ಹಂಗಂಗೆ ತಿಂದ್ಬಿಡ್ತಾನೆ. ಅವನಿಗೆ ನೇರಳೆ ಹಣ್ಣು ಇಷ್ಟ ಆಗ್ಬಿಟ್ಟಿದೆ. ತಂದಾಗಿಂತ ಅವನಿಗೆ ಹೆಂಗ್ ಬೇಕೋ ಹಂಗೆ ನೋಡಿ ಇಲ್ಲ ಹಾಕ್ತಾರ ಮಗನೆ. ಇಲ್ಲಿ ನೋಡಿಲಿ, ಇಲ್ಲಿ ಕೆಳಗಡೆ ಬಿಸಾಕ್ತಾರ ಬೀಜನ. ವಾಶ್ ಮಾಡ್ತೀನಿ ಇರು. ಉಪ್ಪಾಕಿ ವಾಶ್ ಮಾಡಿದ್ರೆ ತಿನ್ನಕ್ ಚೆನ್ನಾಗಿರತ್ತೆ. ಓಯ್ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇವನು ಹಂಗೆ ಪ್ಲೇನ್ ತಿಂತಾನೆ. ಅದು ಹಂಗೆ ತಿನ್ನಕ್ಕೆ ಚಂದ. ಬಟ್ ನಮ್ಮನೇಲಿ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತಲ್ಲ. ನನಗೆ ಈ ಸೀಬೆ ಹಣ್ಣು, ನೇರಳೆ ಹಣ್ಣು, ಎಲ್ಚೆ ಹಣ್ಣು ಅದೆಲ್ಲ ಸಖತ್ ಇಷ್ಟ. ನಿಜವಾಗ್ಲೂ ಫೇವ್ರೇಟ್ ಅಂತ ಅಂದರೆ ಇದೆ. ಅಯ್ಯೋ ಒಂದೊಂದು ನಿಮಿಷಕ್ಕೆ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ ನೀನು. ಹಿಂಗೂ ತಿನ್ಬೋದು. ಅನ್ಸೋದೆ ಉಪ್ಪು ಖಾರ ಹಾಕಿರೋದನ್ನ ಎತ್ಕೊಂಡ್ಬಿಟ್ಟು ಆಹಾ ಟೇಸ್ಟ್ ನೋಡಿ ಹೆಂಗೆ ಟೇಸ್ಟ್ ಮಾಡ್ತಿದೆ. ಉಪ್ಪು ಖಾರ ಚೆನ್ನಾಗಿದೆ ಮಗನ. ನಾನು ಉಪ್ಪು ಖಾರ ಹಾಕಿರೋದನ್ನ ಎತ್ಕೊಂಡು ತಿಂತಾ ಇದ್ದೆ. ನಂಗೆ ಖಾರ ಆಗುತ್ತೆ ಅಂತ ಕೊಟ್ಟಿಲ್ಲ. ಖಾರ ಹಣ್ಣೆಲ್ಲ ತಿಂದ್ಬಿಟ್ಟು ಟಿ ವಿ ಹಾಕಕ್ಕೆ ಬರಲ್ಲ ಅವನಿಗೆ. ಬಟ್ ಅಲ್ಲಿ ಒಂದು ಬಟನ್ ಇದೆ ರೆಡ್ ಕಲರು, ಆನ್ ಬಟನ್ನು. ಅದನ್ನು ಆನ್ ಮಾಡಿದ್ರೆ ಏನೋ ಒಂದು ಪ್ಲೇ ಆಗುತ್ತೆ ಅಂತ ಗೊತ್ತು ಅವನಿಗೆ. ಅದನ್ನು ಆನ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಸೊ ಇವತ್ತು ಫುಲ್ ದಿನ ಮಲಗಿಲ್ಲ ಅವನು. ಅವನಿಗೆ ಸೀರಿಯಲ್ ಮಲ್ಗ ಅಭ್ಯಾಸ ಆಗಿದೆ. ಸೀರೆ ಜೋಗ್ಲಿಲಿ ನಾನಿಲ್ಲ ಇನ್ಮೇಲೆ ಬೆಡ್ ಮೇಲೆ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ ಅಂತ ಹೇಳಿ ನಾನು ಸುಮ್ಮನಾದೆ. ನೋಡಿದ್ರೆ ಇವತ್ತು ಇಡೀ ದಿನ ಇದ್ದಿದ್ದಾನೆ, ಮಲಗೇ ಇಲ್ಲ, ನಿದ್ದೆನೇ ಮಾಡಿಲ್ಲ ಅವನು. ಎಷ್ಟೊತ್ತಿಗೆ ಮಲಗ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ನೇರಳೆ ಹಣ್ಣು ತೊಗೊಂಡು ಬಂದಿದ್ರು. kg 350 ರೂಪಾಯಿ ಅಂತೆ. ಸೊ ಮೊನ್ನೆ ಅಮ್ಮ ಮನೆ ಹತ್ರ ಹೋದಾಗ ಅರ್ಧ kg 100 ರೂಪಾಯಿ ಅಂದ, kg 200 ರೂಪಾಯಿ ಇತ್ತು. ಬಟ್ ನಾವಿರೋ ಕಡೆ ಸ್ವಲ್ಪ ಕಾಸ್ಟ್ಲಿ, ಎಲ್ಲನೂ ಜಾಸ್ತಿ ಹೇಳ್ತಾರೆ. 351 kg ಅಂತ ಹೇಳಿ ತೊಗೊಂಡು ಬಂದರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ನಾನು ಮಲ್ಲೆ ಹೂವು ತೊಗೊಂಡು ಬಂದಿದ್ದೆ. ಅಮ್ಮ ಮನೆಗೆ ಹೋಗಿದ್ನಲ್ಲ, ಅಮ್ಮ ಅರ್ಧ ಹೂವು ಕಟ್ಟಿ ಕೊಟ್ಟಿದ್ರು, ಇನ್ನು ಅರ್ಧ ಹೂವು ಬಿಡಿ ಹೂವು ಹಾಗೆ ಇತ್ತು. ಸರಿ ಕಟ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ, ದೀಪ ಹಚ್ಬಿಟ್ಟು ಅಡುಗೆ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ಹೊರಗಡೆ ಹೋದರು. ಮೊನ್ನೆ ಏನಾಯಿತು ಅಂತ ಅಂದರೆ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದ. ಒಂದು ಅರ್ಧ ಗಂಟೆ ರೂಮಲ್ಲೇ ಇದ್ದ. ಸರಿ ಲಾಕ್ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಡೋರ್ ತೆಗಿಯೋಕೆ ಆಗ್ತಾಯಿಲ್ಲ. ಅವತ್ತು ಹಿಂದಿನ ದಿನ ರಾತ್ರಿ ಕೀ ಏನ್ಕೋ ಬೇಕಂತ ತೊಗೊಂಡೋಗಿ ರೂಮಲ್ಲಿ ಇಟ್ಟಿದ್ದೆ. ಅವತ್ತೇ ಲಾಕ್ ಮಾಡ್ಕೊಂಡಿದ್ದಾನೆ. ಸೊ ಹೇಳ್ತಾರಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಹೆಂಗೆ ಯಾಮಾರಿಸ್ಬೋದು ನಮ್ಮ ಮನೆಯವ್ರನ್ನ ಅಂತ ಹೇಳಿ. ಅಮ್ಮು ಒಡೋಗು ಲಾಕ್ ಇಲ್ಲ, ಕೀ ಇಲ್ಲ, ಒಳಗಡೆ ಅವನು ಪಕ್ಕ ಹೋದ್ರೆ ಲಾಕ್ ಮಾಡ್ತಾನೆ ಅಂತ ಇದೆ. ಅಷ್ಟರೊಳಗೆ ಪ್ರೆಸ್ ಮಾಡೇ ಬಿಟ್ಟ. ಹೋಗೋಷ್ಟರಲ್ಲಿ ಎತ್ತಿನ ಸೆಕೆಂಡ್ ಪ್ರೆಸ್ ಮಾಡಿ 1.25 ಗಂಟೆ ವೆಯ್ಟ್ ಮಾಡ್ದೆ. ಒಳಗಡೆನೇ ಇದ್ದ. ಆಮೇಲೆ ಆಗಲಿಲ್ಲ ಅದನ್ನು ತೆಗಿಯೋಕ್ಕೆ ಅಂತ ಡೋರ್ ಹೊಡೆದ್ಬಿಟ್ಟು ತೆಗೆದ್ವಿ. ಇವಾಗ ಲಾಕ್ ಎಲ್ಲ ಸೈವ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೋದ್ರು. ಲಾಕ್ ತೊಗೊಂಡು ಬರ್ತೀನಿ, ಕಾರ್ಪೆಂಟರ್ ಕೈಲಿ ಹಾಕ್ಸ್ಬಿಡೋಣ ಅಂತ ಹೇಳಿ. ಸೊ ಈ ಥರ ಯಾವತ್ತು ನಾವು ಇಷ್ಟು ದಿನ ಕೀ ಆಚೆ ಇಟ್ಟಿದ್ವಿ, ಹೆಂಗೋ ಆಗ್ತಾಯಿತ್ತು. ಒಳಗಡೆ ಯಾವತ್ತು ಇಟ್ಟನೋ ಅವತ್ತೇ ಹೋಗಿ ಲಾಕ್ ಮಾಡಿದ್ದಾನೆ. ಈ ಥರ ಇರುತ್ತೆ ಮಕ್ಳದು, ಯಾಮಾರಿಸ್ಬಿಡ್ತಾರೆ ಅಂತಾರಲ್ಲ ಹಾಗೆ.
ಹೇಳಿದ್ನೆಲ್ಲ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಬೆಳಗ್ಗೆಯಿಂದ ಮಲಗೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ, ಸಂಜೆ ಆಗ್ತಾ ಅವನಿಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ, ತುಂಬ ನಿದ್ದೆ ಬಂದುಬಿಡ್ತು. ಹಾಗೆ ಕೂತಿದ್ದವನು ಹಾಗೆ ಮಲ್ಕೊಂಡ್ಬಿಟ್ಟ. ನಾನು ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ನೀವು ದೀಪ ಹೇಗೆ ಹಚ್ತೀರಾ ಅಂತ ಕೇಳಿದ್ರಿ. ನಮ್ಮ ಮನೆಯಲ್ಲಿ 2 ದೀಪ ಇದೆ, ತುಪ್ಪದ ದೀಪ 2 ಇದೆ, ಮತ್ತು ಕಾಮಾಕ್ಷಿ ದೀಪ ಇದೆ. ಮಂಗಳವಾರ ಶುಕ್ರವಾರ ಕಾಮಾಕ್ಷಿ ದೀಪ ಮತ್ತು ಇದೆರಡೂ ಹಚ್ತೀನಿ. ಗುರುವಾರ ಮಾತ್ರ ತುಪ್ಪದ ದೀಪ ಹಚ್ತೀನಿ. ಇದು ನಾರ್ಮಲ್ ಡೇಯಲ್ಲಿ ಏನಾದರೂ ದೀಪ ಹಚ್ಚಿದ್ರೆ ಇದು 2 ಮಾತ್ರನೇ ಹಚ್ತೀನಿ. ಸೊ ನನಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ. ವಾರಗಳಿಗೆ ತಕ್ಕನಾಗೆ ನಾನು ದೀಪ ಹಚ್ಕೊಂಡು ಹೋಗ್ತೀನಿ. ನನಗೆ ಹೆಂಗೆ ಸರಿ ಅನಿಸುತ್ತೋ ಮನಸ್ಸಿಗೆ ಹಾಗೆ. ಸರಿ ತಪ್ಪು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಕೇಳಿದ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈ ಥರ ಅಷ್ಟೇ ನಮ್ಮ ಮನೇಲಿ ನಾನು ದೀಪ ಹಚ್ಚೋದು. ಪೂಜೆ ಎಲ್ಲ ಆಯಿತು. ಹಾಗೆ ಕೆಲವೊಬ್ರು ವಿವರ್ಸ್ ಕೇಳ್ತಾ ಇದ್ರಿ, ನೀವು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀರಾ, ನಾನ್ ವೆಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಅವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಗುರುವಾರದೊತ್ತು ಮಾತ್ರ ನಾನ್ ವೆಜ್ ಮಾಡಲ್ಲ. ಮೊದಲು ಮಾಡ್ತಾ ಇದ್ವಿ. ಈಗ ರಾಘವೇಂದ್ರ ಸ್ವಾಮಿ ಫೋಟೋ ತಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ಗುರುವಾರ ನಾವು ನಾನ್ ವೆಜ್ ತಿನ್ನೋದು ಇಲ್ಲ, ಮಾಡೋದಿಲ್ಲ. ಅದು ಬಿಟ್ಟರೆ ಮಿಕ್ಕಿದ ವಾರದಲ್ಲಿ ನಾವು ತಿಂತೀವಿ. ಮತ್ತು ಸೋಮವಾರ ನಾವು ನಾರ್ಮಲಾಗಿ ತಿಂತಾ ಇರಲಿಲ್ಲ. ಸೋಮವಾರ ಮತ್ತು ಇವಾಗ ಗುರುವಾರ ತಿಂತಾ ಇಲ್ಲ ಅಷ್ಟೇ. ಗುರುವಾರ ತಿನ್ನಬಾರ್ದು ಅಂತಂದರೆ ಗುರುಬಲ ಚೆನ್ನಾಗಿರಬೇಕು ಅಥವಾ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತೀವಿ ಆ ಥರ ಅಲ್ಲ. ಗುರುಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಇದರಲ್ಲಿ. ಸೊ ಹಾಗಾಗಿ ಗುರುವಾರ ತಿನ್ನಲಿರೋದು ಆದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ದೇವ್ರಿಗೆ ಹೂವು ಇದ್ದರೆ ಪೂಜೆ ಮಾಡೋದಕ್ಕೇನು ನನಗೆ ಬೇಜಾರಿಲ್ಲ. ಡೈಲಿ ಏನು ಹೂವು ತರಿಸೋದಿಲ್ಲ ನಾನು. ಸೊ ಇದ್ದಾಗ ಮಾಡ್ತೀನಿ, ವಾರದ ಟೈಮಲ್ಲಿ ಮಾತ್ರ ತರಿಸೋದು. ಇವಾಗ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಬ್ಬಕ್ಕಿ ಸೊಪ್ಪು ತಂದುಕೊಟ್ಟಿರು, ಇದಿದೆ, ದಂಟಿನ ಸೊಪ್ಪು ಇದೆ, ಸಬ್ಬಕ್ಕಿ ಇದೆ, ಪಾಲಕ್ ಸೊಪ್ಪಿದೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಸಬ್ಬಕ್ಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ, ತುಂಬ ದಿನ ಆಗಿತ್ತು ಬಸ್ಸಾರು ತಿಂದು, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಫೈನಲಿ ಪಾಪ ತುಕುಡ್ಸ್ಕೊಂಡು ಅವನಿಗೆ ನಿದ್ದೆ ತಡೆಯೋಕೆ ಆಗ್ದಲೇ ನಿದ್ದೆ ಮಾಡಿಬಿಟ್ಟ. ಸ್ಕೂಲಿಗೆ ಕಳಿಸೋ ಮಕ್ಕಳು, ಮನೆ ಕೆಲಸ ಮತ್ತೇನಾದರೂ ಈ ಥರ ಎಕ್ಸ್ಟ್ರಾ ಏನಾದರೂ ದುಡಿಬೇಕು ಅಂತ ಮಾಡೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾನು ಅವಾಗಲೇ ಹೇಳ್ದಂಗೆ ರಿಯಲಿ ತುಂಬ ಡಿಫಿಕಲ್ಟ್ ಕೆಲಸ ಅಂತ ಅನಿಸುತ್ತೆ. ಅದು ನೋಡೋರ್ಗೆ ಹಂಗೆ ಅನಿಸಲ್ಲ. ಏನು ಮನೇಲಿ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ದೇವ್ರ ಪೂಜೆ ಮಾಡೋದು ಇಷ್ಟೇ ತಾನೇ, ಮಗು ಸ್ಕೂಲಿಗೆ ಕಳ್ಸೋದು ಅಷ್ಟೇ ತಾನೇ, ಇನ್ನೇನು ಮಾಡಿಬಿಡ್ತೀರಾ ಅಂತ. ನನ್ನ ಮಗಳು ಸ್ಕೂಲಿಗೆ ಹೋಗೋದು, ಅವ್ರಿನ್ನ ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ಮುಗಿಯೋ ತನಕ ಹಾಗೆ ಕಾಲೇಜ್ ಆದಮೇಲೆ ಇನ್ನೇನೋ ಕೆಲಸ. ಅಮ್ಮಂದಿರ್ಗಂತೂ ಕೆಲಸ ಇದ್ದಿದ್ದೆ ಅಲ್ವಾ. ಸೊ ಹಾಗಾಗಿ ಅದನ್ನು ಮಾತ್ರ ನೀವು ಯಾವತ್ತೂ ಏನೋ ಅಲ್ಲ ಇವ್ರ ಕೆಲಸ ಅನ್ನೋ ಥರ, ಯಾರೇ ಆಗಿರಲಿ, ಮಕ್ಕಳಾಗಿರಲಿ, ಗಂಡ ಆಗಿರಲಿ, ಅಥವಾ ಇನ್ನೊಬ್ರು ಯಾರೇ ಆಗಿರಲಿ, ರಿಲೇಟಿವ್ಸ್ ಆಗಲಿ, ಏನು ಮಹಾ ಕೆಲಸ ಮಾಡ್ತಾಳೆ ಇವಳು ಅನ್ನೋ ಥರ ಮಾತಾಡೋಕ್ಕೆ ಹೋಗ್ಬಿಡಿ. ನಿಜವಾಗ್ಲೂ ಕಷ್ಟ ಇದೆ ಇದು ನಿಭಾಯಿಸೋದು. ಬಟ್ ಅದೊಂದು ಹೆಣ್ಮಕ್ಳಿಗೆ ಎಕ್ಸ್ಟ್ರಾ ಪವರ್ ಭಗವಂತ ಕೊಟ್ಟಿರ್ತಾನೆ. ನಿಮ್ಗೆ ಎಷ್ಟೇ ಹಿಂಗೆ ಯಾವ ಕಡೆಯಿಂದನೇ ಇದು ಮಾಡಿದ್ರು ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ಹೆಣ್ಮಕ್ಳಿಗಿರುತ್ತೆ. ಸೊ ಅಷ್ಟೇ.
ಬಸ್ಸಾರು ಮಾಡಬೇಕು ಅಂತಲೇ ಅಂದ್ಕೊಂಡೆ, ಬಟ್ ಟೈಮ್ ಆಗಿಬಿಡುತ್ತೆ. ಅವರು ಕೂಡ ಬಂದಿರಲಿಲ್ಲ, ನೈಟ್ ಆಗೋಗಿತ್ತು. ನನಗೂ ಯಾಕೋ ತುಂಬ ಟಯರ್ಡ್ ಅನಿಸ್ತಾ ಇತ್ತು ಇವತ್ತು. ಸರಿ ಉಪ್ಪನೆಸ್ರು ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳು ಮತ್ತು ದಂಟಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ವಿಷಲ್ ಬೇಕಾಗುತ್ತೆ. ಹೆಸರು ಕಾಳು ಬೇಯಬೇಕಲ್ಲ. ಬೆಂದ ಮೇಲೆ ನಾನು ಏನೇನೆಲ್ಲ ಹಾಕ್ತಾಯಿದ್ದೀನಿ ಅಂತಂದರೆ ತುಂಬ ಸಿಂಪಲ್ಲು ಬಟ್ ಟೇಸ್ಟಿ ಆಗಿರುತ್ತೆ. ಇದು ಏನಂತಂದರೆ ಮತ್ತೆ ಸಾಂಬಾರು ಬಿಸಿ ಮಾಡೋದಕ್ಕಾಗಲ್ಲ. ಸ್ವಲ್ಪ ಹುಣಸೆ ಹಣ್ಣು ಎತ್ಕೊಂಡು ಬಿಸಿನೀರು ನೆನೆ ಹಾಕಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿನ ಉರಿಬೇಕಾಗತ್ತೆ, ಹುರಿದ್ಬಿಟ್ಟು ರುಬ್ಬಬೇಕು. ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಾತ್ರನೇ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ಅದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂಥ 1 ಸ್ಪೂನಷ್ಟು ಖಾರಕ್ಕೆಷ್ಟು 1 ಸ್ಪೂನು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋಬೇಕು. ಹಾಗೆ ಬೇಯಿಸಿಟ್ಟಿರುವಂಥ ಹೆಸರು ಕಾಳು ಇಷ್ಟೇ. ಇದಕ್ಕೆ ಒಗ್ಗರಣೆ ಏನು ಹಾಕುವಾಗಲ್ಲ ಮತ್ತು ಸಾರನ್ನು ಪದೇ ಬಿಸಿ ಮಾಡೋದಕ್ಕೂ ಆಗೋದಿಲ್ಲ. ಕಾಳಿನ ನೀರಿತ್ತಲ್ಲ, ಸೊಪ್ಪು ಮತ್ತು ಕಾಳನ್ನ ಬೇಯಿಸಿಟ್ಟಿರೋ ನೀರು, ಆ ನೀರಲ್ಲಿ ಈ ಮಸಾಲೆಯನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಟೇಸ್ಟಿಯಾಗಿರುತ್ತೆ, ಘಮ ಅಂತ ಇರುತ್ತೆ ಸಾಂಬಾರು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊಪ್ಪು ಕಾಳನ್ನು ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಜಾಸ್ತಿ. ಅದಕ್ಕೆ ಸೊಪ್ಪು ಕಾಳನ್ನು ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಪ್ಪಳನ ಕರ್ಕೊಂಡೆ. ಇಷ್ಟೇ ಇವತ್ತು ಊಟ. ಬೇಕಂತಂದರೆ ಮುದ್ದೆ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾವು ಮುದ್ದೆ ಮಾಡ್ತೀನಿ, ಸ್ವಲ್ಪ ಕಡಿಮೆ ಅಷ್ಟೇ. ಅಂತ ಅಂದರೆ ಮನೆಯಲ್ಲಿ ಡಿಪೆಂಡ್, ಅವ್ರು ತಿನ್ನೋರ ಮೇಲೆ ಹೇಗೆ ಅವ್ರಿಗೆ ಬೇಕು ಅನಿಸುತ್ತೋ ಅದ್ರ ಮೇಲೆ ಮಾಡ್ತೀನಿ ಅಷ್ಟೇ. ಇವತ್ತು ಮಶಪ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಮಸ್ಸಪ್ಪು ಮಾಡೋದು. ಮಸ್ಸಪ್ಪು ನಾನು ಅದನ್ನು ಹೇಳ್ದಾಗೆಲ್ಲ ವ್ಯೂವರ್ಸ್ ಕರೆಕ್ಷನ್ ಆಗ್ತಾ ಇರ್ತೀರಾ. ಸೊ ಅದು ಆಡ್ ಭಾಷೆಯಲ್ಲಿ ಬರುತ್ತೆ, ಅದು ನಾನು ಹೇಳ್ಬಿಡ್ತೀನಿ, ನೀವು ಆಮೇಲೆ ಹಂಗಲ್ಲ ಹಿಂಗೆ ಅಂತ. ಸೊ 2ರಲ್ಲಿ ಯಾವುದಾದ್ರೂ ಇಟ್ಕೊಳ್ಳಿ ಆಯಿತಾ. ಅದನ್ನು ಮಾಡೋಣ ಅಂತ ಅಂದ್ಕೊಂಡ. ಸರಿ ಅದಕ್ಕೆ ಅಂತ ಹಪ್ಪಳ ಎಲ್ಲ ರೆಡಿ ಮಾಡಿಕೊಂಡೆ. ಇದನ್ನು ತರಿಸ್ದೆ. ಇದು ನನ್ನ ಫೇವ್ರೆಟು ಹಾಗಲಕಾಯಿ ಚಿಪ್ಸು. ಸ್ವಲ್ಪ ಕಹಿ ಹಂಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಇದು ನಾವು ಮನೇಲಿ ಕೂಡ ಮಾಡ್ಬೋದು. ನನ್ನ ಹಸ್ಬೆಂಡ್ ಸರಿ ತರ್ತೀನಿ ಅಂತ ಹೇಳ್ಬಿಟ್ಟು ಇದೆರಡು ತಂದರು, ಊಟದ ಜೊತೆಗೆ ಆಗುತ್ತೆ ಅಂತ. ನಾನು ಇವತ್ತು ಹಪ್ಳನೂ ಕೂಡ ಮಾಡಿಬಿಟ್ಟೆ. ಕಾಳು ಒಗ್ಗರಣೆ ಹಾಕಿದೆ, ಸಾಂಬಾರು ರೆಡಿ ಆಯಿತು. ಕ್ವಿಕ್ಕಾಗಿ, ಎಷ್ಟು ಈಸಿ ಸಾಂಬಾರು, ಮಾತ್ರ ಘಮ ಅಂತ ಇದೆ. ಉಪ್ಪಿನ ಹೆಸರು, ಇದು ಉಪ್ಪಿನ ಹೆಸರನ್ನ ಇನ್ನೊಂದು ಥರ ಮಾಡ್ತಾರೆ. ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚಟ್ನಿ ಥರ ಮಾಡಿ ಅದು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಅದು ಉಪ್ಪಿನ ಹೆಸರು ಬೇರೆ. ನಮ್ಮ ಸೈಡ್ ಅದು ಮಾಡಲ್ಲ. ಅದು ನಮಗೇನೋ ಅದು ಟೇಸ್ಟ್ ಅಷ್ಟು ಅಂದ್ರೆ ಅಭ್ಯಾಸ ಇಲ್ಲ ಅಂತನೋ ಏನೋ. ಅಮ್ಮ ಈ ಥರ ಉಪ್ಪಿನ ಹೆಸರು ಮಾಡ್ತಾರೆ. ಕಾಳೆಲ್ಲ ರುಬ್ಬಿಟ್ಟು ಮಾಡಿದಾಗ ಸ್ವಲ್ಪ ಸಾಂಬಾರು ಥರ ಗಟ್ಟಿಗೂ ಇರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ. ಆಯಿತು, ಕಾಳು ಪಲ್ಯನೂ ಮಾಡಿದೆ, ಸಾಂಬಾರು ಮಾಡಿದೆ. ಹಾಗೆ ನಿಖಿತ್ ಅವ್ರು ಫೋನ್ ಮಾಡಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಅವರು ಕೂಡ ನನ್ನ ಹತ್ರ ಮಾತಾಡ್ಕೊಂಡು ಅಡುಗೆ ಮಾಡ್ತಾರೆ. ನಾನು ಅವ್ರ ಹತ್ರ ಮಾತಾಡ್ಕೊಂಡು ಅಡುಗೆ ಮಾಡ್ತೀನಿ. ಅಡುಗೆ ಕೆಲಸ ಮುಗೀತು ಪಟ ಅಂತ. ಇಲ್ಲಿ ನಾನು ಕಾಳು ಪಲ್ಯನೂ ಒಗ್ಗರಣೆ ಮಾಡಿಕೊಂಡೆ. ಬರೀ ಸೊಪ್ಪು ತಿನ್ನೋಕ್ಕಿಂತ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸಾಂಬಾರು. ಸೊ ಬೇಗ ಕಾಳು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ಕಾಳು ಪಲ್ಯ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಇದು ಬ್ರೌನ್ ರೈಸು ಅವತ್ತು ಇಂದ ಮಾಡೇ ಇದ್ದಿದ್ದಿಲ್ಲ ನಾನು. ನನ್ನ ಮಗ ಸ್ವಲ್ಪ ಇದು ಮಾಡ್ತಾನೆ, ಚೆನ್ನಾಗೇ ಇರುತ್ತೆ ಸ್ಮೂತಾಗೆ. ಬಟ್ ನಾರ್ಮಲ್ದು ಈ ಪಲಾವು, ಚಿತ್ರಾನ್ನ ಅದಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಸಾಂಬಾರು ಮಾಡಿದ್ರೆ, ಒಳ್ಳೆ ಸಾಂಬಾರು ಮಾಡಿದ್ರೆ ಬ್ರೌನ್ ರೈಸ್ ಮಾಡ್ಕೊಂಡು ತಿನ್ನೋದು. ಸೊ ಇದಿಷ್ಟ ಆಯ್ತು. ಇವಾಗ ಊಟ ಮಾಡಿಬಿಡ್ತೀನಿ. ಊಟ ಮಾಡಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬೇಕು. ಇವ್ರಿಗೆಲ್ಲ ಊಟ ಹಾಕ್ಕೊಡ್ತೀನಿ. ಟೈಮ್ ಆಗೋಗಿದೆ. ಮಗಳು ಬೇಗ ಮಲಗಿದ್ರೇ ಅವ್ರು ಬೇಗ ಎದ್ದೇಳೋಕ್ಕಾಗೋದು. 5 ಗಂಟೆ ಮುಂಚೆಗೆ ಎದ್ದೇಳಬೇಕು, ಇಲ್ಲಾಂದರೆ ಸ್ಕೂಲ್ಗೆ ಆಗಲ್ಲಪ್ಪ, ಕಳಿಸ್ಬೇಕು. ಹಾಗೆ ತುಂಬ ಸಮಯನೂ ತೊಗೊಳ್ಳೋದಿಲ್ಲ, ತುಂಬ ಬೇಗನೆ ಆಗುತ್ತೆ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಇವೆಲ್ಲ ನಮ್ಮದೇ ಆದಂಥ ಸುತ್ತಮುತ್ತ ಇರೋ ರೆಸಿಪೀಸ್ಗಳು, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ವ್ಲಾಗ್ನ ಇಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಏನು ವಿಚಾರ ಅಂತ ಅಂದರೆ, ಒಂದು ಯೋಚನೆ ಅಂತೂ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ. ಅಂದರೆ ನನಗಿಂತ ನನ್ನ ಮಗಳಿಗೋಸ್ಕರ. ಸೊ ಮೊದಲಿಗೆ ನಮಗೆ ಇಲ್ಲಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಹೋಗಲ್ಲ ಅಂತ ಅಲ್ಲ, ಇನ್ನೂ ಸ್ವಲ್ಪ ದೂರದಿಂದನೂ ಕೂಡ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಬಟ್ ನನಗನ್ನಿಸ್ತು ಸ್ಕೂಲ್ ಹತ್ರದಲ್ಲೇ ಮನೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ. ಇಷ್ಟು ದೂರದಿಂದ ಇಷ್ಟು ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾ ಅಂತ ಇವಾಗ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ, ಪ್ರೀತಮ್ನ ಸ್ಕೂಲ್ಗೆ ಹಾಕೋದಕ್ಕೆ ಆಗ್ತಾಯಿಲ್ಲ. ಇಲ್ಲಿಂದ ಅವನಿಗೆ ಸಿಕ್ಕಾಪಟ್ಟೆ ದೂರ ಆಗ್ತಾ ಇದೆ. ಮತ್ತು ಅವನಿಗೋಸ್ಕರ ಅಂತ ಇವಾಗ ಯಾರಾದರೂ ಒಬ್ಬರು ನಮ್ಮ ಮನೇಲಿ ಇರಬೇಕಾಗತ್ತೆ, ಅವನ್ನ ಕರ್ಕೊಂಡು ಹೋಗಿ ಬರೋದಕ್ಕೆ. ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಏನಪ್ಪ ಮಾಡೋದು, ಹೆಂಗೆ ಇದನ್ನು ಹ್ಯಾಂಡಲ್ ಮಾಡೋದು ಅಂತ. ನೆಕ್ಸ್ಟು ಪ್ರೀತಮ್ ಸ್ಕೂಲ್ಗೆ ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ನರ್ಸರಿ ಅಥವಾ LKG UKGಗೆ ಹಾಕೋಣ ಅಂತ ಅಂದರೆ ಅವನಿಗೆ ನಮ್ದು ಹಲ್ಸೂರು ಕ್ವಾರ್ಟರ್ಸ್ ಹತ್ರ ಹಾಕಬೇಕು. ಇಲ್ಲೆಲ್ಲಾದರೂ ನಮ್ಗೆ ಹತ್ರದಲ್ಲಿ ಅಲ್ಲಿ ಹಾಕೋಣ ಅಂತ ಅಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತಾ. ಆಮೇಲೆ ನಮಗೆ ಸೂಟ್ ಆಗಲ್ಲ ಅನಿಸುತ್ತೆ ಆರ್ಮಿ ಸ್ಕೂಲ್ಗೆ ಅಥವಾ
ಏರ್ಫೋರ್ಸ್ ಸ್ಕೂಲಿಗೆ ನಾವೇನಾದರೂ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂತ ಅಂದರೆ ಇಲ್ಲಿಂದ ನಮಗೆ ಬೇರೆ ಸ್ಕೂಲಿಂದ ಆದರೆ ಅದು ಅವ್ರಿಗೆ ಅಷ್ಟು ಇದಾಗೋದಲ್ಲ. ಬಟ್ ಅಂತಂದರೆ ಆಗೋದೇ ಇಲ್ಲ ಅಂತ ಏನಲ್ಲ, ಪ್ರಗತಿ ಎಲ್ಲಿ ಓದ್ತಾ ಇರೋದು ಅವ್ರ ಜೊತೆನೇ ಹೋಗ್ಲಿ ಇವನು ಅಂತ ನಾನು. ಇವನೊಂದು ಕಡೆ ಪ್ರಗತಿ ಒಂದು ಕಡೆ ಬೇಡ ಅಂತ. ಇವಾಗ ಏನಪ್ಪ ಮಾಡೋದು, ಸ್ಕೂಲಿಗೆ ಅವನ್ನ ಎಲ್ಲಿ ಸೇರಿಸೋದು? ಪ್ರಗತಿ ಓದೋ ಕಡೆನೂ ಇದೆ, ನರ್ಸರಿ LKG UKG ಪ್ರಗತಿ ಓದೋ ಸ್ಕೂಲ್ ಹತ್ರನೂ ಇದೆ. ಅದು ಸಿಕ್ಕಾಪಟ್ಟೆ ದೂರ ಆಗತ್ತೆ ಆಯಿತಾ. ಅಂದರೆ ವ್ಯಾನ್ ಇಲ್ಲ, ನಾವೇ ಪಿಕಪ್ ಡ್ರಾಪ್ ಮಾಡಬೇಕಾಗತ್ತೆ. ಈ ಟ್ರಾಫಿಕಲ್ಲಿ ಅವನ್ನ ಕರ್ಕೊಂಡೋಗಿ ಬಿಟ್ಟು ವಾಪಸ್ ಬೋಡೋ ಅಷ್ಟರೊಳಗೆ ಅವನು ಕರ್ಕೊಂಬರೋಷ್ಟು ಟೈಮ್ ಆಗೋಗಿರುತ್ತೆ ಅನಿಸುತ್ತೆ. ಏನು ಮಾಡೋದು ಅಂತ ಅದೊಂದು ಇವಾಗ ಟೆನ್ಷನ್ ಆಗಿಬಿಟ್ಟಿದೆ. ಇವಾಗಲೇ ಸ್ಕೂಲಿಗೆ ಜಾಯಿನ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಇನ್ನು ನೆಕ್ಸ್ಟ್ ಇಯರ್ ಅಂದ್ರೂ ಪ್ರೀ ನರ್ಸರಿಗಾದರೂ ಹಾಕಬೇಕು ಅಂತ. ಮನೇಲಿ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸುಮ್ಮನೆ ಅವರು ಏನಾಗುತ್ತೆ ಅಂತಂದರೆ ಪ್ರೀತಮ್ನ ಬೇಗನೆ ಜಾಯಿನ್ ಮಾಡೋಣ, ಅಟ್ಲೀಸ್ಟ್ ಪ್ರೀ ನರ್ಸರಿಯಿಂದ ಜಾಯಿನ್ ಮಾಡೋಣ, ಒಂದು ಸ್ವಲ್ಪ ಮಕ್ಳ ಜೊತೆ ಮಾತಾಡೋದಾದರೂ ಕಲಿತಾನೆ. ಮನೇಲಿದ್ದರೆ ಅವನಿಗೆ ಮಾತಾಡೋದು ಕಷ್ಟ ಆಗ್ಬೋದು, ಇನ್ನೂ ಜಾಸ್ತಿ ಕಷ್ಟ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಹಾಕೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ಇಲ್ಲಿಂದ ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕಷ್ಟ, ಅವನ್ನ ಕರ್ಕೊಂಡು ಬರೋದು ಕಷ್ಟ, ಸ್ಕೂಲ್ ಜಾಯಿನ್ ಮಾಡೋದ, ಪ್ರಗತಿನ ಏನು ಮಾಡೋದು? ಇವಾಗ ಪ್ರಗತಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಅದೇನು ನಮಗೇನು ತೊಂದರೆ ಇಲ್ಲ. ಸ್ವಲ್ಪ ಬೇಗ ಎದ್ದೇಳಬೇಕು, ಡೈಲಿ ಬೇಗ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ ಸರಿಯಾದ ಟೈಮ್ಗೆ, ಪ್ರಗತಿ ನಿದ್ದೆ ಆಗೋದಿಲ್ಲ. ಏನಾದರೂ ಒಂದಿನ ಲೇಟಾಗಿ ಮಲ್ಕೊಂಡ್ರೂ ಕೂಡ ಬೆಳಗ್ಗೆ ಎದ್ದೇಳೋದಕ್ಕಾಗೋದಿಲ್ಲ ಆ ಥರ. ಸೊ ಸ್ವಲ್ಪ ನಾವು ಪ್ಲ್ಯಾನ್ ಮಾಡಿ ಸ್ಕೂಲ್ ನಿಯರಲ್ಲೇ ಮನೆ ತೊಗೊಳ್ಬೇಕಾಗಿತ್ತು ಅನಿಸ್ತಾ ಇದೆ. ಅದೆಲ್ಲ ಚಾನ್ಸೇ ಇಲ್ಲ, MG ರೋಡಲ್ಲಿ ಎಲ್ಲಿ ನಾವು ಮನೆ ತೊಗೊಳಕ್ಕಾಗತ್ತಾ? ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ ಬೆಸ್ಟ್ ಯಾವುದು ಅನಿಸುತ್ತೆ ಅದನ್ನು ಮಾಡ್ತೀವಿ. ನಿಮ್ಮ ಅಭಿಪ್ರಾಯ ಏನು? ಮಕ್ಕಳನ್ನ ದೂರದಲ್ಲಿ ಸ್ಕೂಲಿಗೆ ಹಾಕೋದು ಅಷ್ಟು ನನಗೇನೋ ಅದು ಸರಿ ಅನ್ನಿಸ್ತಾ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ, ಅದನ್ನೇ ಮಾತಾಡ್ತಾ ಇದ್ದೀವಿ. ನೋಡೋಣ ಏನು ಮಾಡೋಣ, ಪ್ರೀತಮ್ನ ಎಲ್ಲಿ ಜಾಯಿನ್ ಮಾಡೋಣ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟು ಆಪ್ಷನ್ ಏನು ಸಿಗುತ್ತೋ ಅದನ್ನು ಮಾಡೋದು. ಪ್ರೀತು ಒಂದು ಚಡ್ಡಿನೇ ಹಾಕಿಲ್ಲ, ಸಿಕ್ಕಾಪಟ್ಟೆ ತುಂಟ ಬೇರೆ ಆಗಿಬಿಟ್ಟಿದ್ದಾನೆ. ಮನೇಲೇ ಇಟ್ಕೊಳ್ಳೋಣ ಬೇಡ, ಮನೇಲೇ ಹೋಮ್ ಸ್ಕೂಲಿಂಗ್ ಥರ ಒಂದು LKG ತನಕ. ಪ್ರಗತಿಗೆ 2.5 ಇಯರ್ಸ್ಗೆಲ್ಲ ಮನೇಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು, ABCD ಬರ್ಸೋದು, 1 2 3 ಬರ್ಸೋದು. ಸೊ ಅದೆಲ್ಲ ವಿಡಿಯೋ ಇದೆ, ಬೇಕಂದರೆ ನನ್ನ ಸಿಸ್ಟಮ್ನಿದೆ, ಯಾವಾಗ ಹಾಕ್ತೀನಿ. ಇಷ್ಟೊತ್ತಿಗೆ ಆಗಲೇ ಸ್ಟಾರ್ಟ್ ಆಗಿತ್ತು. ಇವನೊಂದು ಪೆನ್ಸಿಲ್ ಹಿಡಿಯೋಲ್ಲ, ಬುಕ್ಕು ಹಿಡಿಯೋದಿಲ್ಲ, ತುಂಬ ತುಂಟ ಆಗಿಬಿಟ್ಟಿದ್ದಾನೆ, ಹೇಳಿದ ಮಾತು ಕೇಳೋದಿಲ್ಲ. ನೋಡಿ, ನಾನು ಬೆಳಗ್ಗೆ 5 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು, ಮನೆ ನೋಡಿ ಹೆಂಗಿದೆ, ಮಾತು 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 ಮಾತು, ಕೆಲ್ಸಕ್ಕೆ ಬರ್ದಲ್ಲಿರೋ ಮಾತು. ಏನು ಮಾಡೋಣ, ಸ್ಕೂಲ್ ಚೇಂಜ್ ಮಾಡೋಣ, ಮನೆಯೇ ಚೇಂಜ್ ಮಾಡೋಣ? ಹೋಮ್ ಮಿನಿಸ್ಟರ್ ಹೆಂಗೆ ಹೇಳ್ತಾರೆ ಎಂತ ನನ್ನ ಮಗನಿಗೆ ನಗು ಬಂದ್ಬಿಡ್ತಾವ, ಡ್ಯಾಡಿ ಮಾತು ಕೇಳಿ ಅವನೇ ಫುಲ್ ನಗ್ತವನೆ, ಬಿದ್ದು ಬಿದ್ದು ನಗ್ತವನೆ, ಹಾ 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 ಅಂತ. ಹೋಮ್ ಮಿನಿಸ್ಟರ್ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ನಾವು ಸಪೋರ್ಟ್ ಮಾಡಬೇಕು. ನೋಡೋಣ, ಹಿಂಗಾಗುತ್ತೆ ನೋಡಿ ಈ ಥರ. ಅದೇ ಸ್ಕೂಲ್ ಹತ್ರ ಇದ್ರೆ ನಾವೇನಾದರೂ ಮಾಡ್ಬೋದು. ಸೊ ಇಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ವಿಚಾರಕ್ಕೆ ಸ್ಕೂಲ್ ದೂರ ಆಗಿರೋದ್ರಿಂದ ನಮಗೆ ತುಂಬ ಕಷ್ಟ ಅಂತ ಅನಿಸ್ತಾ ಇದೆ. ಕಷ್ಟ ಅನಿಸ್ತಾ ಇಲ್ವಾ? ತುಂಬ ಕಷ್ಟ ಅನಿಸ್ತದೆ. ಏನು ವಿಚಾರಕ್ಕೆ ಕಷ್ಟ? ಏನೋ ಬೆಳಗ್ಗೆ ತುಂಬ ಜಲ್ದಿ ಎದ್ದೇಳಬೇಕು, 5 o'clockಗೆ. ನಾವಿದ್ರೆ ದೊಡ್ಡ ವಿಷಯ ಅಲ್ಲ, ಮಕ್ಕಳು ಇಬ್ಬರಿಸ್ಬೇಕು, ಅವ್ರು ರೆಡಿ ಮಾಡಬೇಕು, ತುಂಬ ಇದಾಳಲ್ಲ ಅವರು. ಬಸ್ ಮಿಸ್ ಆದರೆ ಡೈರೆಕ್ಟ್ ತಗೊಂಡೋಗಿ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಅಲ್ಲ ಬಿಟ್ಟು ಬರ್ಬೇಕು ಸ್ಕೂಲ್ಗೆ. ತುಂಬ ಕಷ್ಟ, ಏನು ಮಾಡೋದು? ಸೊ ಇದು ಲೈಫ್ ಅಂದಮೇಲೆ ಇದೇ ಥರ ಆಗ್ತಾನೆ ಇರುತ್ತೆ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ 100%. ಸ್ವಂತ ಮನೆ ಅಂತ ಬಂದು ಸೇರಿಕೊಂಡ್ರು ಇರೋಕ್ಕಾಗೋದೋ ಇಲ್ವೋ ಅನ್ನೋ ಥರ. ನೋಡೋಣ, ಸ್ಕೂಲ್ ಚೇಂಜ್ ಮಾಡೋದು ಇಲ್ಲ ನಾವೇ ಮನೆ ಚೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಈ ಸರಿ ಆಗಲಿ, ನೆಕ್ಸ್ಟು ನೋಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಹಾಂ, ಬಂದೆ ಇದನ್ನ. ಹಾಂ, ಪ್ರೀತಮ್